ಬಹಳ ಖುಷಿ ಆಗುತ್ತೆ. ಯಾವಾಗ ಬಂದ್ರೂ ಇದೇ ಒಂದು ಅದ್ಭುತ ರಿಸೀವಿಂಗ್ ಇರುತ್ತೆ. ಆಮೇಲೆ ನಾನು ಹೊಯ್ಸಳ ಶೂಟು ಇಲ್ಲೇ ಪೂರ್ತಿ, ಉತ್ತರಾಖಂಡ ಶೂಟು ಇಲ್ಲೇ ಮಾಡ್ತಾ ಇದ್ದೀನಿ. ನಮ್ಮ ರವಿ ಶೆಟ್ಟಿ ಸರ್, ಅಭಿಲಾಷ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ಬಂದಿದ್ದೀನಿ. ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಈ ಸರಿ ಶಿವಾನಂದ ನಿಲಕನ್ ಅವರು ಭಾಳ ಖುಷಿಯಾಗಿ, ಭಾಳ ಪ್ಯಾಷನೇಟ್ ವ್ಯಕ್ತಿ. ನಾನು ತುಂಬ ಇನ್ನೂ ಕಲ್ತಿಲ್ಲ. ಫೋನಲ್ಲಿ ಮಾತಾಡಿದ್ದಷ್ಟೇ ಭಾಳ ಒಂದು ಪ್ಯಾಷನ್, ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದೀನಿ. ತುಂಬ ಅದ್ದೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದಾಗಿ ಗ್ರೌಂಡು ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದನ್ನೆಲ್ಲ ಇನ್ನು ಭಾಳಷ್ಟು ಶಕ್ತಿ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ನಾಡು ನುಡಿ ವಿಚಾರದಲ್ಲಿ ಡಾಲಿಯವರು ಯಾವ ರೀತಿ ಗಟ್ಟಿಯಾಗಿ ನಿಲ್ತಾರೆ ಅಂತ ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ, ಎಲ್ಲ ಒಳ್ಳೆಯ ಡಿಸಿಷನ್ಗಳಿಗೆ, ಎಲ್ಲ ಒಳ್ಳೆಯ ಲೀಡರ್ಸ್ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಸತೀಶ್ ಅವರು ಹೇಳಿದಂಗೆ ನಮ್ಮ ಜೀವನಕ್ಕೆ ಭಾಷೆ ಅಲ್ವಾ, ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಬೇಕಾದ್ರೆ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನು ಹೇಳ್ತಾರೆ? ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವಾ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ಲರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಬದುಕಿನ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇಟ್ಕೊಂಡು ಎಲ್ಲ ಸಿನಿಮಾನ ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಇಟ್ಕೊತೀವಿ. ಎಲ್ಲ ಚೆನ್ನಾಗಿರುತ್ತೆ.